Hi students, welcome to Pattathkalli English Academy and Banashankari English Academy. ಇಲ್ಲಿವರೆಗೂ ಪಿ ಯು ಸಿದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಅಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಬಿಡಿಸ್ಕೊಟ್ಟೆ. ಇವಾಗ ಒಂಚೂರು ಹೈಸ್ಕೂಲ್ ಕ್ಲಾಸಸ್ ಅಂತ ಮಾಡಬೇಕಂತ ಅನಿಸ್ತದೆ. 8th ಕ್ಲಾಸಿಂದು ಟೆಕ್ಸ್ಟ್ ಬುಕ್ನಲ್ಲಿ ಈ ಎಲ್ ಬಿ ಎ ಅಂತ ಮಾಡ್ಯಾರಲ್ಲ, ಅದರ ಕೊಟ್ಟಿರ್ತಕ್ಕಂಥ ಗ್ರಾಮರನ್ನು ಬಿಡಿಸ್ಕೊಡ್ತೀವಿ ಅಂತ ನಿಮಗೆ. 8th 9th 10th ಒಂದು ಸ್ವಲ್ಪ ದಿವಸ ಅದಕ್ಕೆ ಹೇಳಿಸ್ತೇನೆ. ಆ ಹುಡುಗರಿಗೂ ಸ್ವಲ್ಪ ಹೆಲ್ಪ್ ಆಗಲಿ. ಗ್ರಾಮರ್ ಪಾಯಿಂಟ್ಸ್ ಮಾತ್ರ ಬಿಡಿಸ್ಕೊಡ್ತೀನಿ. 8th ಕ್ಲಾಸ್ 8th ಯೂನಿಟ್ಗೆ ಬಂದೀನಿ. ಈಗ ಲೂಥರ್ ಬರ್ಬ್ಯಾಂಕ್ ಒಬ್ಬ ಬೊಟಾನಿಸ್ಟ್, ಅಮೆರಿಕನ್. ಆ ಲೆಸನ್ನಿಂದ ಬಂದಿರತಕ್ಕಂಥ ಗ್ರಾಮರ್ ಕ್ವಶನ್ಸ್. 4 alternatives are given for each question. Choose the most appropriate one. The antonym of the word correct, ಎಲ್ಲರೂ ಮಾತಾಡ್ತೀವಲ್ಲ ಇನ್ಕರೆಕ್ಟ್ ಅಂತ ಹೇಳಿ. ಕರೆಕ್ಟ್, ಇನ್ಕರೆಕ್ಟ್, ಇದು ಕರೆಕ್ಟ್ ಆಗ್ತೈತ್ರಿ. ಸೆಕೆಂಡ್ ಕ್ವಶನ್, ಚೂಸ್ ದ ಕರೆಕ್ಟ್ ಲಿಂಕರ್ ಅಂತಾರ. ರಾಜೇಶ್ ಈಸ್ ವೆರಿ ಹ್ಯಾಪಿ. ಹೀಸ್ ಮದರ್ ಹ್ಯಾಸ್ ಬ್ರಾಟ್ ಹಿಮ್ ಎ ನ್ಯೂ ಡ್ರೆಸ್ ಬಿಕಾಸ್ ಅಂತ. ಯಾಕಂದ್ರೆ ಕಾಸ್ ಅಂಡ್ ಎಫೆಕ್ಟ್. ರಾಜೇಶನ ಮದರ್ ಅವನಿಗಾಗಿ ಬಟ್ಟೆ ತಂದಾರ. ರಾಜೇಶ್ ಹ್ಯಾಪಿ ಅದ ಯಾಕಂದ್ರೆ ಅವನಿಗೆ ಅವ್ರ ಮದರ್ ಹೊಸ ಬಟ್ಟೆ ತಂದಾರ. ಯಾಕಂದ್ರೆ 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 ಬಿಕಾಸ್ ಇದು ಕರೆಕ್ಟ್ ಆಗ್ತದೆ. ದ ವರ್ಡ್ ಸೇ ರೈಮ್ಸ್ ವಿತ್ ದ ವರ್ಡ್ ಸೇ ಅಂದ್ರೆ ಲಾಸ್ಟ್ ಹವೆಲ್ ಸೌಂಡ್ ಸೇಮ್ ಬರ್ತದೆ. ಸೇ, ಇದು ಪ್ಲೇ ಐತಲ್ಲ, ಇದು ಕರೆಕ್ಟ್ ಬರ್ತದೆ. ಸೇ, ಪ್ಲೇ, ಫ್ಯಾನ್ಸಿ ಬರ್ತಿದ್ದು, ರೆಡಿ ಬರ್ತದೆ, ಸಿಟಿ ಬರ್ತದೆ. ಇದು ಎ ಕರೆಕ್ಟ್ ಆಗ್ತದೆ. ದ ಸಿನೋನಿಮ್ ಆಫ್ ದ ಗ್ಲೋರಿ. ಗ್ಲೋರಿ ಅಂದ್ರೆ ವೈಭವ, ಅಂದ್ರೆ ಫೇಮ್. ಕ್ಲಿಯರ್, ಲುಕ್, ಹಾಟ್, ಫೇಮ್. ಫೇಮ್ ಕರೆಕ್ಟ್ ಆಗ್ತದೆ. ಫೇಮ್ ಇದ್ರ ಮೇಲೆ ಬಂದದ. ಫೇಮಸ್, ಗ್ಲೋರಿಯಸ್ ಬಂದಿದೆ. ಎರಡು ಸಿನೋನಿಮ್ ಆಗ್ತವೆ. ಸಿನೋನಿಮ್ ಅಂದ್ರೆ ಸಮಾನ ಮೀನಿಂಗು ಕೊಡುವಂಥ ಶಬ್ದಗಳು. ಗ್ಲೋರಿ ಅಂದ್ರೆ ವೈಭವ, ಫೇಮ್ ಅಂದ್ರೆ ವೈಭವ. ದ ಗ್ಲೋರಿ ಆಫ್ ತಾಜ್ ಮಹಲ್, ದ ಫೇಮ್ ಆಫ್ ತಾಜ್ ಮಹಲ್ ಕ್ಯಾನ್ ನಾಟ್ ಬಿ ಡಿಸ್ಕ್ರೈಬ್ಡ್. ಹಂಗದ. ನೆಕ್ಸ್ಟ್, ಡೂ ಆಸ್ ಡೈರೆಕ್ಟೆಡ್ 1 mark ಕ್ವಶನ್ಸ್. ಇದು ಗ್ರಾಮರ್ ಸಂಬಂಧಪಟ್ಟಿರುವಂಥ ಕ್ವಶನ್ ಸರಿ. Choose appropriate question tag and fill in the blanks. Luther Burbank is a well-known US plant breeder. ಕ್ವಶನ್ ಟ್ಯಾಗ್ ಆ್ಯಡ್ ಮಾಡಬೇಕಾದ್ರೆ ಇದು ಮೊದಲು ಬರಬೇಕು. ನೆಕ್ಸ್ಟ್, ಇದು ಅಫರ್ಮೇಟಿವ್ ಇದ್ದರೆ ನೆಗೆಟಿವ್ ಆಗಬೇಕು. ನೆಗೆಟಿವ್ ನಾಟ್ ಅದು ಕಾಂಟ್ರಾಕ್ಟೆಡ್ ಫಾರ್ಮ್ ಯೂಸ್ ಮಾಡಬೇಕು. ನೆಕ್ಸ್ಟ್, ಇದರದ ಪ್ರನೌನ್ ಹಾಕಬೇಕು. ಈಸ್, ಅಂಟ್, ಈಸಂಟ್ ಇವರು ಪುರುಷ ಥರ ಗನ್ಮಾಗಿದ್ದಾರೆ, ಅದರಿಂದ ಹಿ ಅನ್ರಿ. ಈಸಂಟ್ ಹಿ, ಆದ್ದರಿಂದ ಇದು ಕರೆಕ್ಟ್ ಆಗ್ತದೆ. ಆದರೆ ಈಸಂಟ್ ಆದಮೇಲೆ ಒಂದು ಸ್ಪೇಸ್ ಬರಬೇಕಲ್ಲಿ, ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಈಸಂಟ್ ಹಿ, ಅದು ದ ಕಣ್ಣಂಗೆ ಕಾಣಿಸ್ತದ, ಹಂಗಲ್ಲ. ಮಾನಸ ವಾಸ್ ಎ ಸಿಂಗರ್. ವಾಸ್ ತಗೊಳ್ರಿ, ನೆಗೆಟಿವ್ ಮಾಡ್ರಿ. ವಾಸಂಟ್, ಮಾನಸ್ ದ ನೇಮ್ ಆಫ್ ಎ ಲೇಡಿ. ಶಿ ಮಾಡ್ರಿ. ವಾಸಂಟ್ ಶಿ, ಇದು ಕರೆಕ್ಟ್ ಆಗ್ತದೆ. ರವಿ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಪ್ರೆಸೆಂಟ್ ಸಿಂಪಲ್ ಐತಿ, ಹೆಲ್ಪಿಂಗ್ ವರ್ಬ್ ಏನೂ ಇರೋದಿಲ್ಲ. ನಾವು ಡೂ ಡಸ್ ಡಿಡ್ ತಗೋಬೇಕು. ಕಮ್ಸ್ ಇರುವುದರಿಂದ ಡಸ್ ತಗೋಬೇಕು. ಕಮ್ ಇದ್ರೆ ಡೂ ತಗೊಂತಿದ್ರಿ. ಅವಾಗ ರವಿ ಕಮ್ ಆಗೋದಿಲ್ಲ ಬಿಡ್ರಿ, ಐ ಕಮ್ ವಿ ಕಮ್.
ಇನ್ನು ಕೇಮ್ ಇತ್ತಂದ್ರೆ ಡಿಡ್ ತೊಗೊಂತಿದ್ರಿ. ಕಮ್ಸ್ ಅದ ಡಸ್ ತಗೋರಿ, ನೆಗೆಟಿವ್ ಮಾಡ್ರಿ ಡಸಂಟ್. ಇದರ ಪ್ರನೌನ್ ಹಾಕ್ರಿ ಹಿ, ಡಸಂಟ್ ಹಿ ಎಲ್ಲಿದೆ ಇದು ಕರೆಕ್ಟ್ ಆಗ್ತದೆ. ದೇ ಪ್ಲೇಡ್ ಗೇಮ್ಸ್ ಸಿಂಪಲ್ ಪಾಸ್ಟ್ ಐತಿ. ಡಿಡ್ ತಗೊಳ್ರಿ, ಡಿಡ್ ನೆಗೆಟಿವ್ ಮಾಡ್ರಿ ಡಿಡಂಟ್, ದೇ ಮಾಡ್ರಿ ದೇ, ಡಿಡಂಟ್ ದೇ ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಟೈಪ್ ಚೇಂಜ್ ಆಗ್ತೈತೆ ಕ್ವಶನ್ ಇಲ್ಲೇ. ರೀಡ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ಸ್ ಅಂತಾರ. ಇನ್ಫಿನಿಟಿವ್ ಅಂದ್ರೆ ಯಾವುದೇ ಒಂದು ಕ್ರಿಯಾಪದ ಇರಬೇಕು. ಇದು ಒಂದು ಕ್ರಿಯಾಪದ, ಇದು ಒಂದು ಚೀಟ್ ಅಂತ ಒಂದು ಕ್ರಿಯಾಪದ ಅಂತ ಅನ್ಕೋರಿ. ಚೀಟ್, ಈಟ್, ಮೀಟ್, ರೀಡ್. ಚೀಟ್ ಅನ್ನೋ ಒಂದು ಕ್ರಿಯಾಪದ. ಚೀಟ್ ಅಂದರೆ ಮೋಸ ಮಾಡಿ. ಚೀಟ್ ಅಂದ್ರೆ ಒಂದು ಕ್ರಿಯಾಪದ. ಈ ಕ್ರಿಯಾಪದ ಹಿಂದೆ ನೀವು ಟು ಹಚ್ಚಿಬಿಟ್ರ ಇಂಥದಕ್ಕೆ ಇನ್ಫಿನಿಟಿವ್ ಅಂತ ಕರೀತೀವಿ. ಎರಡು ಕೂಡಿಸ್ಕೊಂಡು he is ready to cheat anybody. He is ready to cheat anybody, even his relatives. ಇದು ಇನ್ಫಿನಿಟಿವ್ ಅಂತ ಕರೀತೀವಿ. ಇನ್ಫಿನಿಟಿವ್ ಅಂದ್ರೆ ಒಂದು ವರ್ಬ್ ಇರ್ತೈತಿ, ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್, ಅದರಿಂದ ಟು ಇರ್ತೈತಿ. ಇಲ್ಲಿ ಬರ್ರಿ. ಲೂಥರ್ ಬರ್ಬ್ಯಾಂಕ್ ವಾಸ್ ಇಂಟ್ರೆಸ್ಟೆಡ್ ಟು ಗ್ರೋ, ಇಲ್ಲಿ ಟು ಗ್ರೋ ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಆಫ್ ಆಪಲ್ಸ್. ಟು ಗ್ರೋ ಒಂದು ಟು ಬಂದೈತಿ ಪ್ರಪೋಸಿಷನ್, ಮುಂದೊಂದು ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಬಂದೈತಿ ಗ್ರೋ ಅಂತೇಳಿ, ಎರಡೂ ಸೇರಿಕೊಂಡು ಒಂದು ಇನ್ಫಿನಿಟಿವ್ ಆಗ್ತವೆ. ಅಂದರೆ ಎ ಆಪ್ಷನ್ ಕರೆಕ್ಟ್. 10th ಕ್ವಶನ್. Don't forget to bring colors and other necessary things. Don't forget to bring, ಇಲ್ಲಿ ಐತಲ್ಲ ಟು ಐತಿ, ಒಂದು ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಐತಿ, ಇದು ಇನ್ಫಿನಿಟಿವ್ ಆಗ್ತೈತಿ. ಅಂದರೆ ಸಿ ಆಪ್ಷನ್ ರೈಟ್ ಆಗ್ತೈತಿ. ಐ ವೆಂಟ್ ಟು ಮಾರ್ಕೆಟ್, ಇದು ಟು ಬಂದೈತಿ, ಮತ್ತೆ ಇದನ್ನು ಮಾಡಿಕಿಡಿರಿ, ಯಾಕಂದ್ರೆ ಇದು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಕೇಳಿದ್ರೆ ಟು ಬಂದಮೇಲೆ ನೌನ್ ಐತಿ, ಇದು ಮಾರ್ಕೆಟ್ ಅಂತ. ನೌನ್ ಇರಬಾರ್ದ್ರಿ, ಒಂದು ವರ್ಬ್ ಇರಬೇಕು. ಟು ಬೈ ಅಂತ ಐತಲ್ಲ, ಇದು ಇನ್ಫಿನಿಟಿವ್. ಇದು ಇನ್ಫಿನಿಟಿವ್ ಅಲ್ಲ, ಟು ಬೈ. ಹಾಗಾಗಿ 12th ಕ್ವಶನ್. ರಾಜು ಹ್ಯಾಸ್ ಬಿಕಮ್ ಎ ಡಾಕ್ಟರ್ ಟು ಸರ್ವ್ ದ ಸಿಕ್. ಇಲ್ಲೇ ನೋಡ್ರಿ, ಟು ಸರ್ವ್ ಇದು ಇನ್ಫಿನಿಟಿವ್ ಆಗ್ತೈತಿ. ಅಂದ್ರೆ ಇಲ್ಲಿ ಐತೆ ನೋಡ್ರಿ. ಐಡೆಂಟಿಫೈ ದ ಸಿಲೆಬಲ್ಸ್. ಸಿಲೆಬಲ್ಸ್ ಅಂತಾರ. ಸಿಲೆಬಲ್ಸ್ ಅಂದ್ರೆ ಏನು? ಒಂದು ವರ್ಡ್ನಲ್ಲಿ, ಈಗ ಒಂದು ವರ್ಡ್ ಅದ, ಸ್ಕೂಲ್ ಅಂತ ಒಂದು ವರ್ಡ್, SCH. ಒಂದು ವರ್ಡ್ ಅದ. ಇದ್ರಾಗ ವವೆಲ್ ಸೌಂಡ್ ಎಷ್ಟು ಅದಾವ್ರಿ? ಕಾನ್ಸೋನೆಂಟ್ ಸೌಂಡ್ ಅಂದ್ರೆ ಸ ಕ ಲ, ಸ ಕ ಲ, ಸ್ಕೂಲ್. ವವೆಲ್ ಸೌಂಡ್ ಎಷ್ಟು ಅದಾವ್ರಿ? ಊ, ಇದು ವವೆಲ್ ಸೌಂಡ್. ಒಂದು ವರ್ಡ್ನಲ್ಲಿ ಬರುವ ಒಂದು ವವೆಲ್ ಸೌಂಡ್ ಅನ್ನ ಸಿಲೆಬಸ್ ಅನ್ನಬೇಕು. ಈಗ ಫಾದರ್ ಅಂತ, ಫಾದರ್ ಅಂತದ. ಫಾ, ಆ, ದು, ಓ, ಎರಡು ಸಿಲೆಬಲ್ ಬರ್ತಾವ. ಹಂಗ ಇವರೇ ಐಡೆಂಟಿಫೈ ದ ನಂಬರ್ ಆಫ್ ಸಿಲೆಬಲ್ಸ್ ಅಂತಾರ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables ಅಂತ. 2 syllables ಬಂದಿರುವಂತ ವರ್ಡ್. ಪಾ 1 syllable, ಫ್ಯಾ, ಮೀ, ಲೀ 3 syllables, ಪೆನ್, ಸಿ 2 syllables. ಹಾಗಾದರೆ ಇದು ಕರೆಕ್ಟ್ ಆಗ್ತದೆ. ಕಾ 1 syllable.
Which one of the following words has one syllable? One syllable. Cat, clat, two syllables. D, R, H, ಮೂರು syllable. School, one syllable. ಹಾಗಾದ್ರೆ ಇದು ಕರೆಕ್ಟ್ ಆಗುತ್ತೆ. Dog, two syllables. Which one of the following words has three syllables? Man, ni, jo. ಇದು ಕರೆಕ್ಟ್ ಆಗುತ್ತೆ. Man, ni, jo. Television, ನಾಲ್ಕು syllable. Kilo, ಎರಡು syllable ಆಗುತ್ತೆ. Milk, one syllable ಆಗುತ್ತೆ. Which one of the following words has four syllables? ಇದ್ದಾರೆ ಇನ್ನ ಈಗ ಅಂದಿಲ್ಲ. Teva, single syllable. Television, four syllables. God, two syllables. Boy, diphthong. Oi, one syllable. Next, D type question. Combine the word in column A with its collocative word in column B. Rich community. ಇದು ಕರೆಕ್ಟ್ ಆಗ್ತದೆ. ರಿಚ್ ಪುವರ್, ರಿಚ್ ಫ್ರೂಟ್, ರಿಚ್ ನೀವು ಆಗೋದಿಲ್ಲ. ರಿಚ್ ಕಮ್ಯುನಿಟಿ, ಭಾಳ ರಿಚ್ ಕಮ್ಯುನಿಟಿ ಅದಾರ ಅವರು ಅಂತಿರ್ತಾರೆ. ಸ್ವೀಟ್ ಮೆಮೊರಿ ಅಂತಾರೆ. ಸ್ವೀಟ್ ಥಿಂಗ್, ಸ್ವೀಟ್ ಬುಕ್ಕು, ಸ್ವೀಟ್ ಅರ್ಕ್ ಅದ. ಇದು ಕರೆಕ್ಟ್ ಆಗ್ತದೆ. ಸ್ವೀಟ್ ಮೆಮೊರಿ. ಅವಾಗೇನು ನಾವು ಹೈಸ್ಕೂಲಿಗೆ ಇದ್ದಾಗ ಟೂರ್ ಹೋಗಿದ್ವಿ, ಎಲ್ಲೆಲ್ಲೋ ಹೋಗಿದ್ದಪ್ಪ, ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಟೀಚರ್ಸ್ ಕರ್ಕೊಂಡು ಹೋಗಿದ್ದು. ಸ್ವೀಟ್ ಮೆಮೊರಿ ಅದೆಲ್ಲ ಇವತ್ತು ನೆನಪನ ಮಾಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವೀಟ್ ಮೆಮೊರಿ ಅಂತೀವಿ ಅದಕ್ಕೆ. ಸ್ಟ್ರೀಟ್ ಲೈಟ್ ಕರೆಕ್ಟ್ ಅದ. ಸ್ಟ್ರೀಟ್ ಲೈಟ ಕರೆಕ್ಟ್. ಎಲ್ಲ ಫಸ್ಟ್ ಒನ್ ತೊಗೊಂಡ್ರಲ್ಲ ಇವರು ಸರ್. ಸ್ಟ್ರೀಟ್ ಲೈಟ್. ಹೆವಿ ಡೆಸ್ಕ್, ಹೆವಿ ಲೋಡ್ ಕರೆಕ್ಟ್ ಆಗ್ತದೆ. ಇಲ್ಲ ಹೆವಿ ರೇನ್ ಕರೆಕ್ಟ್ ಆಗ್ತದೆ. ಎರಡೂ ಕರೆಕ್ಟ್. ಹೆವಿ ಲೋಡ್, ಹೆವಿ ರೇನ್ ಎರಡೂ ಕರೆಕ್ಟ್ ಆಗ್ತದೆ. ಬಟ್ ಇದು ಹೆಚ್ಚು ಅಪ್ರಾಪರ್ಟ್ ಅಂತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ಸ್. ಆರ್ಟಿಕಲ್ ಅಂತಂದ್ರೆ ಎ, ಯಾನ, ದ. ವವೆಲ್ ಸೌಂಡ್ ಆಗ್ತಿತ್ತು ಒಂದು ವರ್ಡಿಂದ ಅಂದ್ರೆ ಅದರ ಹಿಂದೆ ಯಾನ್ ಹಾಕಬೇಕು. ಕಾನ್ಸೋನೆಂಟ್ ಸೌಂಡ್ ಆಗ್ತಿದ್ರೆ ಅದರಿಂದ ಎ ಹಾಕಬೇಕು. ದ ಬರುವಂತ ಒಂದು ಸಿಚುವೇಶನ್ ಇದ್ರೆ ದ ಹಾಕಬೇಕು. ಮಿಸ್ಟರ್ ರಾಜೇಶ್ ಈಸ್ ಇಂಜಿನಿಯರ್, ದ ಬರುವುದಿಲ್ಲ. ಏರ ಯಾನರ. ಈ ವವೆಲ್ ಸೌಂಡ್ ಐತಿ, ಅದಕ್ಕೆ ಯಾನ, ಯಾನ್ ಇಂಜಿನಿಯರ್. ಜಾನ್ ವಾಸ್ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್. ದ ಬರುವಂಥದ್ದು ಏನಿಲ್ಲ. ಕಾನ್ಸೋನೆಂಟ್ ಸೌಂಡ್ ಆಗ್ತಿತ್ತು, ವವೆಲ್ ಸೌಂಡ್ ಆಗ್ತಿತ್ತು ಅಂದ್ರೆ ವವೆಲ್ ಸೌಂಡ್ ಆಗ್ತೈತಿ. ಓ ಅನ್ಎಂಪ್ಲಾಯ್ಡ್, ಅದಕ್ಕೆ ಯಾನ. ನಲಂದ ಈಸ್ ದ ನೇಮ್ ಆಫ್. ಇದು ದ ಬರುವಂಥ ಪ್ರಸಂಗ ಇಲ್ಲ. ಇಲ್ಲಾಂದ್ರೆ ದ ಬರ್ತೈತಿ ಕರೆಕ್ಟ್. ಇಲ್ಲಿ ದ ಬರೋದಿಲ್ಲ. ಯೂನಿವರ್ಸಿಟಿ, ಯು ಸ್ಮಾಲ್ ಆಗಬೇಕು. ಯೂನಿವರ್ಸಿಟಿ. ಯಾ, ಯರ ಲವಶ್, ಯಾ, ಯು ಕನ್ಸೋನೆಂಟ್ ಸೌಂಡ್ ಇದು, ಅದರಿಂದ ಎ ಬರ್ತೈತಿ. ಇಲ್ಲೈತಲ್ಲ ದ ಬರುವಂಥ ಪ್ರಸಂಗ ಇದು. ಸಣ್ಣ, ಮೂನು, ಅರ್ತ್, ಸ್ಕೈ ಇಂದ ದ ಹಚ್ಬೇಕಂತ ಇದ್ವಿ. ಸಮ್ ನ್ಯಾಚುರಲ್ ಆಬ್ಜೆಕ್ಟ್ಸ್ ಅಂತೀವಿ ನಾವು ಅದಕ್ಕೆ. ದ ಅರ್ತ್, ದ ಸನ್, ದ ಮೂನ್, ದ ಸ್ಕೈ, ದ ಯೂನಿವರ್ಸ್. ಹೆಂಗೆ ದ ಬರ್ತೈತಿ ಇಲ್ಲಿ. ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಎರಡು ದನ ಬರ್ತಾವೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಇನ್, ಆನ್, ಯಾಟ್, ಫಾರ್, ಫ್ರಾಮ್ ಅವೆಲ್ಲ ಪ್ರಪೋಸಿಷನ್. ಬರ್ಬ್ಯಾಂಕ್ ವಾಸ್ ಬಾರ್ನ್ ಆನ್ ಬರ್ತಿಲ್ಲ. ಡೇಟ್ ಆಫ್ ಬರ್ತ್ ಇದ್ರೆ ಆನ್ ಬರ್ತೈತಿ. ಡೇಟ್ ಇದ್ರೆ, ಡೇಟ್ ಐತಲ್ಲ 7th ಅಂತ ಹೇಳಿ ಆನ್ ಬರ್ತೈತಿ. ಡೇ ಇದ್ರೆ, ಮಂತ್ ಇದ್ರೆ, ಬರೀ ಮಾರ್ಚ್ ಅಂತಿದ್ರೆ ಇನ್ನು ಬರ್ತಿತ್ತು. ಬರೀ 1849 ಅಂತಿದ್ರೆ ಏನು ಬರ್ತಿತ್ತು. ಮಂತ್ ಇರೋದ್ರಿಂದ ಆನ್ ಬರಬೇಕು. 26th.
ದ ಮೊಬೈಲ್ ಫೋನ್ ಅನ್ಬೇಕ್ರಿ, ಬರೀ ಮೊಬೈಲ್ ಅನ್ಬಾರ್ದ್ರಿ. ದ ಮೊಬೈಲ್ ಫೋನ್ ಈಸ್ ಇನ್ ಮೈ ಪಾಕೆಟ್, ಇನ್ ಅನ್ಬೇಕು ಇದಕ್ಕೆ, ಅಂದ್ರೆ ಕರೆಕ್ಟ್ ಆಗ್ತದೆ. ದ ಮೊಬೈಲ್ ಫೋನ್ ಈಸ್ ಇನ್ ಮೈ ಪಾಕೆಟ್. 27. He is waiting for you at the bus stop. ಅನ್ನಕಂಡಿಲ್ಲ, ನಿಯರ್ ದ ಬಸ್ ಸ್ಟಾಪ್, at the bus stop, near the bus stop. ಕರೆಕ್ಟ್ ಅದ. ದೇ ಬಾರೋಡ್ ಎ ಬುಕ್ ಫ್ರಮ್ ದ ಲೈಬ್ರರಿ. ಚಲೋ ಆಗ್ತದೆ. ಬಾರೋ ಅಂದ್ರೆ ಕೈ ಕಡೆ ತೊಗೊಂಡ್ಬಾರ್ದು, ಇಸ್ಕೊಂಡು ಬರ್ದು ಲೈಬ್ರರಿ ಕಡೆಯಿಂದ ಒಂದು ವಾರದ ಮಟ್ಟಿಗೆ ID ಕಾರ್ಡ್ ಇಟ್ಟು ತೊಗೊಂಡು ಬರ್ತಿದ್ವಿ ನಾವು BA ಕಿದ್ದಾಗ. ಬಾರೋವರ್ಸ್ ಕಾರ್ಡ್ ಅಂತಿದ್ರು ಅದಕ್ಕೆ. ಬಾರೋವರ್ಸ್ ಕಾರ್ಡ್ ಹಿಡಿದ್ರಿ ಒಂದು ಬುಕ್ಕ ಕೊಡ್ತಿದ್ರು, 2 ಬುಕ್ಕನ್ನು ಕೊಡ್ತಿದ್ರು ಒಂದು ವಾರಕ್ಕೆ. ಫ್ರಮ್ ದ ಲೈಬ್ರರಿ ಅಂದ್ರೆ ಕರೆಕ್ಟ್ ಆಗ್ತದೆ. ಪ್ರಿಪೋಸಿಷನ್. ಮ್ಯಾಚ್ ದ ಸಿನೋನಿಮ್ಸ್. ಸಿನೋನಿಮು ವರ್ಡ್ಸ್ ಅಂದ್ರೆ ಸಿನೋನಿಮ್ ಅಂದ್ರೆ ಸಿಮಿಲರ್ ಮೀನಿಂಗ್ ಕೊಡುವಂಥ ವರ್ಡ್ಸ್. ಲೈವ್ ಸ್ಟಾಕ್ ಅಂದ್ರೆ ದನಗಳು ರೀ, ದನ. ಬ್ರಿಂಗಪ್ ಅಂದ್ರೆ ಬೆಳೆಸೋದು. ಹಾರ್ಡಿ ಅಂತಂದ್ರೆ ಹಾರ್ಡ್ದ ಮೀನಿಂಗ್ ಅದ ರೀ, ಹಾರ್ಡಿ ಅಂತ ಹೇಳಿ. ಭಾಳ ಟಫ್ ಆಗಿ ಬಿರುಸಾಗಿರುವಂಥದ್ದು ಹಾರ್ಡಿ ಅಂತ ಕರೀತಾರೆ. ಡಿಲೈಟೆಡ್ ಅಂದ್ರೆ ಭಾಳ ಹ್ಯಾಪಿ. ಶೈನಿ ಅಂದ್ರೆ ಶೈನಿಂಗ್ ಅನ್ನು ಹೊಂದಿತ್ತು, ಅಡ್ಜೆಕ್ಟಿವ್. ಲೈವ್ ಸ್ಟಾಕ್ ನೌನ್ ಇದು. ಬ್ರಿಂಗಪ್ ಹಾರ್ಬ್ ಇದು, ಫ್ರೆಸಲ್ ಹಾರ್ಬ್. ಹಾರ್ಡಿ ಅಡ್ಜೆಕ್ಟಿವ್ ಇದು. ಡಿಲೈಟೆಡ್ ಶಿವಾಸ್ ಅಡ್ಜೆಕ್ಟಿವ್ ಇದು, ಪಾರ್ಟಿಸಿಪಲ್ ಅಡ್ಜೆಕ್ಟಿವ್. ಶೈನಿ ಅಡ್ಜೆಕ್ಟಿವ್. ಇವ್ರೇನಂತಾರೆ ಮೀನಿಂಗ್ ಕೇಳ್ತಾರೆ. ಲೈವ್ ಸ್ಟಾಕು ಫಾರ್ಮ್ ಅನಿಮಲ್ಸ್, ಇದು ಕರೆಕ್ಟ್ ಆಗ್ತದೆ. ಇಟ್ಟಿರ್ತೀವಲ್ಲ ದನ ಆಕಳುಗಳು ಎಲ್ಲ ಅಲ್ಲೊಳಗೆ, ಎತ್ತುಗಳು, ಲೈವ್ ಸ್ಟಾಕ್. ಬ್ರಿಂಗಪ್ ಅಂದ್ರೆ ಬೆಳೆಸೋದ್ರಿ, ಟು ರೈಸ್. ಹಾರ್ಡಿ ಅಂದ್ರೆ ಇದು ಟಫ್ ರೀ. ಡಿಲೈಟ್ ಅಂದ್ರೆ ಹ್ಯಾಪಿ ರೀ, ಫೆಲ್ಟ್ ಹ್ಯಾಪಿ. ಶೈನ್ ಅಂದ್ರೆ ಶೈನಿಂಗ್ ಇರುತ್ತೆ ರೀ, ಹ್ಯಾವಿಂಗ್ ಎ ಶೈನ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಮಾಡುವಾಗ ಸಬ್ಜೆಕ್ಟ್ ಯಾವುದು ನೋಡ್ಬೇಕು, ವರ್ಬ್ ಯಾವುದು ನೋಡ್ಬೇಕು, ಆಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್, ಅದೇನಂತ ನೋಡ್ಬೇಕು. ಆಬ್ಜೆಕ್ಟನ್ನು ಮೊದಲು ತಗೋಬೇಕು, ಆಬ್ಜೆಕ್ಟನ್ನು ಮೊದಲು ತಗೋಬೇಕು. ದ ಡಾಗ್ ಚೇಜ್ಡ್ ದ ಬಾಲ್ ಅಂತ ಐತಿ. ದ ಬಾಲ್ ಫಸ್ಟ್. ಪ್ಯಾಸಿವ್ ಅಲ್ಲ, ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತಾರೆ. ಇದಕ್ಕೆ ಕರ್ತರಿ ಪ್ರಯೋಗ ಅಂತಾರ, ಯಾಕಂದ್ರೆ ಕರ್ತೃ ಮೊದಲು ಇರ್ತೈತಿ. ನಾವೇನ್ ಮಾಡಬೇಕು, ಕರ್ಮಣಿ ಪ್ರಯೋಗ ಮಾಡಬೇಕು. ಅಂದ್ರೆ ಕರ್ಮ ಮೊದಲು ತಗೋಬೇಕು, ಆಬ್ಜೆಕ್ಟ್ ಕರ್ಮ ಮೊದಲು ತಗೋಬೇಕು. ದ ಬಾಲ್ ಒಂದು ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು. ಯಾವ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು ಅನ್ನೋದೇ ದೊಡ್ಡ 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 ತಿಳುವಳಿಕೆ ಅದು. ಇದು ಟೆನ್ಸ್ ನೋಡ್ಬೇಕ್ರಿ, ಟೆನ್ಸ್ ಸಿಂಪಲ್ ಪಾಸ್ಟ್ ಐತಿ. ಅಂದ್ರೆ ಹೆಲ್ಪಿಂಗ್ ವರ್ಬ್ ವಾಸ್ ಬರಬೇಕು, ಇಲ್ಲ ವರ್ಬ್ ಬರಬೇಕು. ದ ಬಾಲ್ ಇರೋದ್ರಿಂದ ವಾಸ್ ಆಗ್ತದೆ. ದ ಬಾಲ್ ವಾಸ್ ಇದು ಸಿಂಪಲ್ ಪಾಸ್ಟ್ ಇರೋದ್ರಿಂದ ಪಾಸ್ಟ್ ವರ್ಬ್ ಐತಿ. ಇಲ್ಲಿ ಸೆಕೆಂಡ್ ಫಾರ್ಮ್ ಚೇಜ್ಡ್. ನಮಗೆ ಪಾಸ್ಟ್ ಪಾರ್ಟಿಸಿಪಲ್ ಬೇಕ್ರಿ ಪ್ಯಾಸಿವ್ ವಾಯ್ಸ್ನಾಗ. ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಚೇಜ್ಡ್ ಆಗ್ತದೆ. ದ ಬಾಲ್ ವಾಸ್ ಚೇಜ್ಡ್. ಚೇಜ್ಡ್ ಬೈ, ಬೈ ಹಾಕ್ಬೇಕು. ಬೈ ಯಾರಿಂದ, ಸಬ್ಜೆಕ್ಟ್ ಅಂದ ಲಾಸ್ಟ್ ಹಾಕ್ಬೇಕು. ಬೈ ದ ಡಾಗ್. ದ ಬಾಲ್ ವಾಸ್ ಚೇಜ್ಡ್ ಬೈ ದ ಡಾಗ್. ಶಿ ಸಬ್ಜೆಕ್ಟ್, ಬೇಕ್ಡ್ ಹಾರ್ಬ್, ದ ಕೇಕ್ ಆಬ್ಜೆಕ್ಟ್. ದ ಕೇಕ್ ತಗೊಳ್ರಿ, ಸಿಂಪಲ್ ಪಾಸ್ಟ್ ಐತಿ. ವಾಸ್ ವೈರ ಹಾಕ್ರಿ, ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಹಾಕ್ರಿ. ದ ಕೇಕ್ ವಾಸ್ ಪಾಸ್ಟ್ ಪಾರ್ಟಿಸಿಪಲ್ ಬೇಕ್ಡ್ ಆಗ್ತದೆ. ದ ಕೇಕ್ ವಾಸ್ ಬೇಕ್ಡ್ ಬೈ. ಶಿ ನಾಮಿನೇಟಿವ್ ಕೇಸ್, ಸಬ್ಜೆಕ್ಟಿನ ಸ್ಥಾನದಾಗ ಶಿ ಇದ್ರೆ ವರ್ಬ್ ಆದ್ಮೇಲೆ ಬಂದ್ರೆ ಅದು ಹರ್ ಆಗ್ಬೇಕು. ದ ಕೇಕ್ ವಾಸ್ ಬೇಕ್ಡ್ ಬೈ ಹರ್.
ನೆಕ್ಸ್ಟ್ he solved the problem. ಅಷ್ಟು ಸಿಂಪಲ್ ಪಾಸ್ಟೇ ಕೊಟ್ಟಾರ್ರಿ. ಯಾಕಂತ ಏನೋ ಗೊತ್ತಿಲ್ಲ. ಸಿಂಪಲ್ ಪ್ರೆಸೆಂಟ್ ಕೊಡ್ಬೋದಿತ್ತು, ಪ್ರೆಸೆಂಟ್ ಪರ್ಫೆಕ್ಟ್ ಕೊಡ್ಬೋದಿತ್ತು, ಪಾಸ್ಟ್ ಪರ್ಫೆಕ್ಟ್ ಕೊಡ್ಬೋದಿತ್ತು, ಮಾಡಲ್ ಕೊಡ್ಬೋದಿತ್ತು, ಇಂಪರೇಟಿವ್ ಸೆಂಟೆನ್ಸಸ್ ಕೊಡ್ಬೋದಿತ್ತು. ಸಿಂಪಲ್ ಪಾಸ್ಟ್ ಯಾಕೆ ಕೊಟ್ರೆ ಏನೋ ಸರ್ ಗೊತ್ತಿಲ್ಲ ನನಗೆ. ಈ ಸಬ್ಜೆಕ್ಟ್ ಸಾಲ್ವ್ಡ್, ವರ್ಬ್ ಸಬ್ಜೆಕ್ಟ್, ವರ್ಬ್ ಆಬ್ಜೆಕ್ಟ್, ದ ಪ್ರಾಬ್ಲಮ್ ತಗೊಂಡು ಸಿಂಪಲ್ ಪಾಸ್ಟ್ ಅದ ವಾಸ್ ವರ್ ಹಾಕಬೇಕು. ದ ಪ್ರಾಬ್ಲಮ್ ಸಿಂಗುಲರ್ ಇದರಿಂದ ವಾಸ್ ಹಾಕ. ದ ಪ್ರಾಬ್ಲಮ್ ವಾಸ್ ಸಾಲ್ವ್ಡ್ ಬೈ ಹಿಮ್. ದ ಪ್ರಾಬ್ಲಮ್ ವಾಸ್ ಸಾಲ್ವ್ಡ್. ಸಾಲ್ವ್ಡ್ ಸಿಂಪಲ್ ಪಾಸ್ಟ್ ಆಗ ಪಾಸ್ಟ್ ಫಾರ್ಮ್ ಇರ್ತೈತಿ, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಸೇಮ್ ಅಂತಲ್ಲ, ಸಾಲ್ವ್ಡ್. ದ ಪ್ರಾಬ್ಲಮ್ ವಾಸ್ ಸಾಲ್ವ್ಡ್ ಬೈ, ಹಿ ಈಸ್ ಚೇಂಜ್ ಟು ಹಿಮ್. 37. The company subject launched, simple past, a new product. Object ಫಸ್ಟ್ ತಗೊಳ್ರಿ, ಪ್ಯಾಸಿವ್ ವಾಯ್ಸ್, ಕರ್ಮಣಿ ಪ್ರಯೋಗ ಕರ್ಮ ಮೊದಲು ಬರಬೇಕು. ಎ ನ್ಯೂ ಪ್ರಾಡಕ್ಟ್ ಯಾವ ಟೆನ್ಸ್ ಇದೆ? ಸಿಂಪಲ್ ಪಾಸ್ಟ್. ಹೆಲ್ಪಿಂಗ್ ವರ್ಬ್ ವಾಸ್ ವರ್ ಬರಬೇಕು. ವಾಸ್ ಯಾವಾಗ ಬರ್ತೈತಿ? ಸಿಂಗುಲರ್ ಇರ್ತದೆ. ವರ್ ಯಾವಾಗ ಬರ್ತೈತಿ? ಪ್ಲೂರಲ್ ಇರ್ತದೆ. ಎ ಅಂತ ನೋಡಿ, ಎ ಅಂದ್ರೆ ಸಿಂಗುಲರ್. ಎ ನ್ಯೂ ಪ್ರಾಡಕ್ಟ್ ಸಿಂಗುಲರ್ ಅಂದ್ರೆ ವಾಸ್ ಬರಬೇಕು. A new product was launched by the company. 38. The mechanic subject repaired verb. Simple past idu. The car object. The car simple past irudrinda was were. Object singular irudrinda was. The car was repaired. Idu past repaired, past participle kuda repaired agtade. The car was repaired by the mechanic. Okay. Then the questions comes from that. Then the questions are those which belong to textbook, which I can't answer. Okay. Next, these questions also belong to yes. Though ಇದನ್ನು ಮಾಡ್ಲಿಕ್ಕೆ ಆಗೋದಲ್ರಿ, ಪ್ರೊಫೈಲ್ ರೈಟಿಂಗ್ ಮಾಡ್ಬೋದು, ಈಗ ಬೇಡ. ಓಕೆ, ಕಂಪ್ಲೀಟೆಡ್. ನೆಕ್ಸ್ಟ್ ಒಂದು ಪೋಯಮ್ ಅಂದರೆ ದ ಆಕ್ಸ್ ಇನ್ ದ ವುಡ್ ಅಂತೇಳಿ. ಇದ್ರ ಮೇಲೆ ನಾ ಮಾಡುವಂಥದ್ದು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟು ನನಗೆ ಗೊತ್ತಿಲ್ಲ, ಮಾಡಿಲ್ಲ, ನಾನು ಓದಿಲ್ಲ. ಇಲ್ಲೊಂದು ಸ್ವಲ್ಪ ಏನೋ ವ್ಯಾಬ್ಯುಲರಿ ವರ್ಕ್ ಕೊಟ್ಟಾರ, ಅದನ್ನು ಬೇಕಾದ್ರೆ ಮಾಡ್ಬೋದು. ಡೂ ಎಸ್ ಡೈರೆಕ್ಟ್. Rearrange the jumbled letters and form meaningful words. ಇದನ್ನು ವಾಚ್ ಅಂತ ಮಾಡಿದ್ರೆ ಕರೆಕ್ಟ್ ಆಗ್ತದೆ. WATCH ವಾಚ್. ಇದನ್ನು ಶಾರ್ಪ್ ಅಂತ ಮಾಡ್ರಿ. SHARP. ಇದನ್ನ ಬ್ರೈಟ್ ಅಂತ ಮಾಡ್ರಿ. BRIGHT ಬ್ರೈಟ್. ಇದನ್ನ ಲೆಗಸಿ ಅಂತ ಮಾಡ್ರಿ. ಲೆಗಸಿ LEGACY. ಲೆಗಸಿ. ಲೆಗಸಿ ಅಂದ್ರೆ ಹಿರಿಯರಿಂದ ಬಂದಿರತಕ್ಕಂಥದ್ದು. ದಟ್ ಬಿಲಾಂಗ್ಸ್ ಟು ಓಲ್ಡ್ ಏಜ್. ಸ್ವತ್ತು, ಪರಂಪರೆ ಅಂತ ಆಗ್ತದೆ ಮೀನಿಂಗ್. 5 ವರ್ಡ್. ನೆಕ್ಸ್ಟ್ ರೈಟ್ ದ ರೈಮಿಂಗ್ ವರ್ಡ್ಸ್ ಫಾರ್ ದ ಫಾಲೋವಿಂಗ್ ವರ್ಡ್ಸ್ ಅಂತ. ರೈಮಿಂಗ್ ವರ್ಡ್ ಡೀಪ್, ಪೀಪ್, DPEEP, ಪೀಪ್. ಸೈಟ್, ನೈಟ್. ಬೇಕಾದ ಹಾಕ್ಬೋದ್ರಿ. ಡೀಪ್, ಕೀಪ್, ಪೀಪ್, ಸ್ಲೀಪ್, ಯಾವ ಬೇಕಾದ ಹಾಕ್ರಿ. ಸೈಟ್, ರೈಟ್, ನೈಟ್, ಕೈಟ್, ಟ್ರೀ, ಫ್ರೀ, ಇದನ್ನು ಹಾಕ್ಬೋದು. ಇಂಥದ್ದು ಮೆನ್, ಫೆನ್, ಕ್ಲೆನ್, ಗ್ಲೆನ್, ಡೆನ್. ಓಕೆ. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಬಂದು ಸಂಬಂಧಪಟ್ಟಿರುವಂಥ ಕ್ವಶನ್ ನೆಕ್ಸ್ಟ್ ಬೇರೆ ಬರ್ತದೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ 8th ಕ್ಲಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಾಮರ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಮಾಡಿಕೊಡ್ತೇನೆ.
ಮುಂದೆ 9th ಒಂದು 10th ಒಂದು ಈ ತರಹ 8th 9th 10th PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್. ಇನ್ನು ಸ್ವಲ್ಪ ಟೆಕ್ಸ್ಟ್ ಬುಕ್ ಕೈ ಹಾಸ್ತೇನೆ, ಯಾಕಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಗ್ರಾಮರ್ ಅಂದ್ರೆ ಕ್ವಶನ್ ಪೇಪರ್ ಮಾಡಿದೆ ಸ್ವಲ್ಪ ದಿವಸ, ಯಾಕಂದರೆ ಮಿಡ್ ಟರ್ಮ್ ಎಕ್ಸಾಮ್ ಬಂದಿತ್ತು ನಮ್ಮ ಸೆಕೆಂಡ್ ಇಯರ್ ಹುಡುಗರದು ಫಸ್ಟ್ ಇಯರ್ದು, ಹಾಗಾಗಿ ಅವ್ರ ಕೆಲಸ ಮಾಡಿಕೊಟ್ಟು ಈಗ ಒಂದು ಸ್ವಲ್ಪ ಫ್ರೀ ಇದ್ದೀನಿ. ನಿಮ್ಮದು 8th 9th 10th ಕೆಲಸ ಮಾಡ್ಕೊಡ್ತೀನಿ, ಗ್ರಾಮರ್ ವರ್ಕ್ ಮಾಡಿ. 10th 9th ಟೆಕ್ಸ್ಟ್ ಬುಕ್ ಹೇಳ್ತೀನಿ, 8th ಟೆಕ್ಸ್ಟ್ ಬುಕ್ ಗೊತ್ತಿಲ್ಲ ನನಗೆ. ನಾನು ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟದ್ದು 8th 9th 10th 9th ಮೂರು ರೀ, ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ RMS, 10th ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ RMS, ಬರುತ್ತೆ PUC ಅಂತೂ ಸೈನ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಯೂನಿಟ್ ತೊಗೊಂಡು ಬರ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.